ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಕೌರವರ ಆಕ್ರಮಣ, ಉತ್ತರನ ಸಾರಥಿಯಾಗಿ ಬೃಹನ್ನಳೆ ಯುದ್ಧಕ್ಕೆ ಹೋಗೋದು, ಮತ್ತೆ ಕೌರವರ ಸೇನೆಯನ್ನು ನೋಡಿ ಭಯದಿಂದ ಓಡ್ ಹೋಗೋದು, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ವಿರಾಟ ನಗರದಲ್ಲಿ ರಾಜ ಇಲ್ಲ ಅನ್ನೋದು ಗೊತ್ತಾಗಿ, ಅವನಿಲ್ಲ ಅನ್ನೋದು ಯಾವಾಗ ಕೌರವರಿಗೆ ಗೊತ್ತಾಗುತ್ತೋ ಆಗ ಅವರು ಆಕ್ರಮಣ ಮಾಡ್ತಾರೆ. ಸೊ ಈ ವಿಷಯವನ್ನ ಬಂದು ಗೋವುಗಳ ನಾಯಕ ಅವನು ಬಂದು ವಿರಾಟನ ಮಗ ಉತ್ತರ ಕುಮಾರ ಇರ್ತಾನಲ್ಲ ಅವನಿಗೆ ಹೇಳ್ತಾನೆ. ಅದಕ್ಕೆ ನಾನೇನೋ ಹೋಗೋದಕ್ಕೆ ರೆಡಿ ಆಗಿದ್ದೀನಿ, ಒಬ್ಬ ಒಳ್ಳೆ ಸಾರಥಿ ಬೇಕು ನನಗೆ, ಆ ಸಾರಥಿ ಇಲ್ಲ, ನೀನು ಹೋಗಿ ಸಾರಥಿಯನ್ನು ಅರೇಂಜ್ ಮಾಡಿ ಕರ್ಕೊಂಡು ಬಾ, ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಮುಂದುವರೆದೇನಾಗುತ್ತೆ ಅಂತ ಈಗ ನೋಡೋಣ. ಯಾವಾಗ ರಾಜಪುತ್ರ ಸ್ತ್ರೀಯರ ಮಧ್ಯದಲ್ಲಿ ಮತ್ತೆ ಮತ್ತೆ ಹೆಸರನ್ನ ತಗೊಳ್ತಾನೋ ಅಂತಂದ್ರೆ ಏನು, ನಾನು ಅರ್ಜುನನ ತರ ಯುದ್ಧ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾನೋ, ಆಗ ದ್ರೌಪದಿಗೆ ಸುಮ್ಮನೆ ಇರೋದಕ್ಕಾಗಲಿಲ್ಲ. ಅವಳೇನು ಮಾಡ್ತಾಳೆ, ಸ್ತ್ರೀಯರ ಮಧ್ಯದಿಂದ ಎದ್ದು ನಿಂತ್ಕೊಂಡು ಉತ್ತರನ ಹತ್ರ ಬಂದು ಅವನಿಗೆ ಹೇಳ್ತಾಳೆ, ಇಲ್ಲಿ ನಿಂತಿದ್ದಾನಲ್ಲ ಆನೆ ಹಾಗೆ ವಿಶಾಲ ಕಾಯ ಮತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುವಂತಹ ಯುವಕ, ಅವನು ಬೃಹನ್ನಳೆ ಅನ್ನೋ ಹೆಸರಿನಿಂದ ವಿಖ್ಯಾತನಾಗಿದ್ದಾನಲ್ಲ, ಇವನು ಮುಂಚೆ ಅರ್ಜುನನ ಸಾರಥಿಯಾಗಿದ್ದ, ಇವನೇನಾದ್ರೂ ನಿಮ್ಮ ಸಾರಥಿ ಆದ್ರೆ ನಿಶ್ಚಯವಾಗಿ ನೀವು ಕೌರವರನ್ನ ಗೆದ್ದು ನಿಮ್ಮ ಗೋವುಗಳನ್ನ ವಾಪಸ್ ತಗೊಂಡ್ ಬರ್ತೀರಾ ಅಂತ ಅಂದ್ಬಿಟ್ಟು ಅವಳು ಹೇಳ್ತಾಳೆ. ಸೈರಂದ್ರೆ ಈ ರೀತಿ ಹೇಳದ ಮೇಲೆ ಅವನು ತನ್ನ ತಂಗಿ ಉತ್ತರಿಗೆ ಕೇಳ್ತಾನೆ, ಸೋದರಿ ನೀನು ಶೀಘ್ರವಾಗಿ ಹೋಗಿ ಬೃಹನ್ನಳೆಯನ್ನ ಕರ್ಕೊಂಡ್ ಬಾ ಅಂತಂದ್ರೆ, ಆ ಬೃಹನ್ನಳೆ ಎಲ್ಲಿರ್ತಾನೋ ಅಲ್ಲಿಗೆ ಹೋಗಿ ನೀನು ಅವನನ್ನು ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಮತ್ತು ಅವನು ಸೋದರ ಹೇಳಿದ ತಕ್ಷಣ ಅವಳೇನು ಮಾಡ್ತಾಳೆ, ಉತ್ತರೆ ನೃತ್ಯ ಶಾಲೆಗೆ ಹೋಗ್ತಾಳೆ. ಬೃಹನ್ನಳೆ ತನ್ನ ಸಖಿ ರಾಜಕುಮಾರಿ ಉತ್ತರೆಯನ್ನು ನೋಡಿ ಕೇಳ್ತಾನೆ, ರಾಜಕುಮಾರಿಯ ಹೇಳು ಬಂದ ವಿಷಯ ಏನು ಅಂತನ್ಬಿಟ್ಟು. ಆಗ ಆ ರಾಜಕನ್ಯೆ ಬಹಳ ವಿನಯದಿಂದ ಹೇಳ್ತಾಳೆ, ಬೃಹನ್ನಳೆ, ಕೌರವರು ನಮ್ಮ ರಾಷ್ಟ್ರದ ಗೋವುಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ, ಅವರನ್ನು ಗೆಲ್ಲೋದಕ್ಕೆ ನನ್ನ ಸೋದರ ಧನಸ್ಸನ್ನು ಧರಿಸಿ ಹೋಗ್ತಾ ಇದ್ದಾನೆ, ನೀನು ನನ್ನ ಸೋದರನ ಸಾರಥಿ ಆಗಬೇಕು, ಮತ್ತೆ ಕೌರವರ ಗೋವುಗಳನ್ನು ದೂರ ತಗೊಂಡು ಹೋಗೋ ಮೊದಲೇ ರಥವನ್ನ ಅವರ ಹತ್ರ ತಲುಪಿಸ್ಬೇಕು, ಅಂದ್ರೆ ಅಷ್ಟು ಫಾಸ್ಟ್ ಆಗಿ ರಥವನ್ನ ಓಡಿಸ್ಬೇಕು ಅಂತ ಹೇಳ್ತಾಳೆ. ಕುಮಾರಿ ಉತ್ತರೆ ಯಾವಾಗ ಈ ರೀತಿ ಹೇಳ್ತಾಳೋ ಆಗ ಅರ್ಜುನ ಎದ್ದು ಉತ್ತರೆಯ ಹತ್ರಕ್ಕೆ ಬರ್ತಾನೆ. ಆಮೇಲೆ ಬೃಹನ್ನಳೆ ಬರ್ತಾ ಇರೋದನ್ನ ದೂರದಿಂದಾನೆ ನೋಡಿದಂತಹ ರಾಜಕುಮಾರ ಹೇಳ್ತಾನೆ, ಬೃಹನ್ನಳೆ, ನಾನು ಯಾವಾಗ ಗೋವುಗಳನ್ನ ರಕ್ಷಿಸೋದಕ್ಕೆ ಕೌರವರ ಜೊತೆ ಯುದ್ಧ ಮಾಡ್ತೀನೋ ಆ ಸಮಯದಲ್ಲಿ ನೀನು ನನ್ನ ಕುದುರೆಗಳನ್ನ ಮೊದಲು ಯಾವ ರೀತಿಯಲ್ಲಿ ಅದನ್ನು ಹಿಡಿತದಲ್ಲಿ ಇಟ್ಕೊಳ್ತಾ ಇದ್ದೋ ಅಂತಂದ್ರೆ, ನೀನು ಅರ್ಜುನನ ಸಾರಥಿಯಾಗಿದ್ಯಲ್ಲ ಆಗ ಹೇಗೆ ನೀನು ಹಿಡಿತದಲ್ಲಿ ಇಟ್ಕೊಳ್ತಾ ಇದೆಯೋ ಅದೇ ರೀತಿ ಈಗಲೂ ಕೂಡ ನೀನು ಹಿಡಿತದಲ್ಲಿ ಇಟ್ಕೊಳ್ಬೇಕು. ನಾನು ಕೇಳಿದ್ದೀನಿ, ಮೊದಲು ನೀನು ಅರ್ಜುನನ ಪ್ರಿಯ ಸಾರಥಿಯಾಗಿದ್ದೆ ಅಂತನ್ಬಿಟ್ಟು, ಮತ್ತೆ ನಿನ್ನ ಸಹಾಯದಿಂದಾನೇ ಪಾಂಡವರ ಪ್ರಿಯವರನಾದಂತಹ ಅರ್ಜುನ ಇಡೀ ಪೃಥ್ವಿಯನ್ನ ಗೆದ್ದಿದ್ದ ಅಂತನ್ಬಿಟ್ಟು ಹೇಳ್ತಾನೆ. ಅಂದ್ರೆ ನೀನು ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದೆ, ಅವರು ನಿನ್ನನ್ನ ಸಾರಥಿಯಾಗಿ ಇಟ್ಕೊಂಡಿದ್ದ ಅರ್ಜುನ, ಮತ್ತೆ ನಿನ್ನ ಕಾರಣದಿಂದ ಅವನು ಬೇಕಾದಷ್ಟು ಜನರನ್ನ ಸೋಲ್ಸಿದಾನೆ ಅನ್ನೋದನ್ನೆಲ್ಲ ನಾನು ಕೇಳಿದ್ದೀನಿ. ಸೊ ಅದಕ್ಕೆ ಈಗ ನನ್ನ ರಥವನ್ನ ನೀನು ಎಷ್ಟು ಫಾಸ್ಟಾಗಿ ಓಡಿಸ್ಬೇಕು ಅಂತಂದ್ರೆ, ಬೇಗ ಹೋಗಿ ಅಲ್ಲಿ ನಾನು ತಲುಪಬೇಕು, ಮತ್ತೆ ನನ್ನ ಕುದುರೆಗಳನ್ನು ನೀನು ಕಂಟ್ರೋಲ್ ಮಾಡ್ಬೇಕು ಚೆನ್ನಾಗಿ ಅಂತೆಲ್ಲ ಹೇಳ್ತಾನೆ. ಇದೆಲ್ಲ ಆದಮೇಲೆ ಉತ್ತರ ಏನು ಮಾಡ್ದ, ಸೂರ್ಯನ ಹಾಗೆ ಹೊಳಿತಾ ಇರುವಂಥ ಕವಚಗಳನ್ನು ಧರಿಸ್ಕೊಳ್ತಾನೆ, ಮತ್ತು ತನ್ನ ರಥದ ಮೇಲೆ ಸಿಂಹದ ಧ್ವಜವನ್ನು ಇರಿಸಿ ಬೃಹನ್ನಳೆಯನ್ನು ಸಾರಥಿಯನ್ನಾಗಿ ಮಾಡ್ಕೊಳ್ತಾನೆ. ಆಮೇಲೆ ಬಹುಮೂಲ್ಯವಾದಂತಹ ಧನಸ್ಸು ಮತ್ತು ಬಹಳಷ್ಟು ಉತ್ತಮವಾದಂತಹ ಬಾಣಗಳನ್ನು ಕೂಡ ತಗೊಂಡು ಅವನು ಯುದ್ಧಕ್ಕೆ ಹೊರಡ್ತಾನೆ. ಈ ಸಮಯದಲ್ಲಿ ಏನಾಗುತ್ತೆ, ಬೃಹನ್ನಳೆಯ ಸಖಿ ಯಾರು, ಉತ್ತರೆ ಅಲ್ವಾ, ಅವಳು ಮತ್ತೆ ಇನ್ನು ಬೇಕಾದಷ್ಟು ಜನ ಕನ್ಯೆಯರಿರ್ತಾರಲ್ಲ ಅವ್ರು ಹೇಳ್ತಾರೆ, ಬೃಹನ್ನಳೆ, ನೀನು ಸಂಗ್ರಾಮ ಭೂಮಿಗೆ ಬಂದಿರುವಂತಹ, ಅಂತಂದ್ರೆ ಯುದ್ಧ ಮಾಡೋದಕ್ಕೆ ಅಂತಾನೆ ಅಲ್ಲಿಗೆ ಬಂದಿದಾರಲ್ಲ, ಭೀಷ್ಮ, ದ್ರೋಣ ಮುಂತಾದ ಕೌರವರನ್ನ ಗೆದ್ದು ನಮ್ಮ ಬೊಂಬೆಗಳಿಗೆ ಬಣ್ಣ ಬಣ್ಣದ ಬಳೆಯ ಮತ್ತೆ ಕೋಮಲವಾದ ವಸ್ತ್ರಗಳನ್ನ ತಗೊಂಡಬಾ ಅಂತ ಹೇಳ್ತಾರೆ. ಅದಕ್ಕೆ ಅರ್ಜುನ ನಗತಾ ಹೇಳ್ತಾನೆ, ಈ ರಾಜಕುಮಾರ ಉತ್ತರ ಏನಾದ್ರೂ ರಣಭೂಮಿಯಲ್ಲಿ ಆ ಮಹಾರಥಿಗಳನ್ನ ಪರಾಸ್ತಗೊಳಿಸಿದ್ದೇ ಆದ್ರೆ ನಾನು ನಿಜವಾಗ್ಲೂ ಖಂಡಿತವಾಗ್ಲೂ ಕೂಡ ಅವರ ದಿವ್ಯ ಮತ್ತೆ ಸುಂದರ ವಸ್ತ್ರಗಳನ್ನ ತರ್ತೀನಿ ಅಂತನ್ಬಿಟ್ಟು
ಅವನು ಹೇಳ್ತಾನೆ. ಯಾಕಂದರೆ ಅವರು ಯುದ್ಧಗಳಿಗೆ ಬರಬೇಕಾದ್ರೆ ಬಹುಮೂಲ್ಯ ವಸ್ತುಗಳನ್ನೆಲ್ಲ ತಗೊಂಡು ಬಂದಿರ್ತಾರೆ. ಅಕಸ್ಮಾತ್ ಏನಾದರೂ ಯುದ್ಧ ಮಾಡೋಕ್ಕಾಗಲಿಲ್ಲ ಅಥವಾ ಸರೆಂಡರ್ ಆಗಬೇಕು ಅಂತಂದಾಗ ಆ ಬಹುಮೂಲ್ಯ ವಸ್ತ್ರಗಳನ್ನೆಲ್ಲ ಅವರು ಕೊಡ್ತಾ ಇದ್ರು. ಅದು ಅಲ್ಲದೆ ಇನ್ನೊಂದು ರೀಸನ್ ಏನು ಅಂತಂದರೆ, ಯುದ್ಧ ಅಂತಂದರೆ ಒಂದು ದಿವಸದಲ್ಲದೆ ಮುಗ್ದೋಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ ಅಲ್ವಾ, ಬೇಕಾದಷ್ಟು ಜನ ನಡೆಯುತ್ತೆ. ಅದಕ್ಕೆ ಅವರಿಗೆ ಬೇಕಾದ ಎಲ್ಲ ಸಲಕರಣೆಗಳು ಸವಲತ್ತುಗಳನ್ನೆಲ್ಲ ಅವರು ತೊಗೊಂಡು ಬಂದಿರ್ತಾರೆ. ಈಗ ಇವರಿಬ್ಬರು ಏನು ಮಾಡ್ತಾ ಇದ್ದಾರೆ, ಯುದ್ಧಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.